ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ರಂಗೋಲಿ ಶುಕ್ರವಾರ ಬಿಡಿಸಿದ್ದ ರಂಗೋಲಿ ಈಗ ತೋರಿಸ್ತಾ ಇದ್ದೀನಿ. ಪ್ರತಿದಿನ ರಂಗೋಲಿ ಅಪ್ಲೋಡ್ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿಲ್ಲ, ಅದಕ್ಕೆ ಇವತ್ತು ಶುಕ್ರವಾರ ವಿಶೇಷ ರಂಗೋಲಿ ಹಾಕಿನಿ ಅಂಥೇಳಿ ನಿಮಗೆ ಕೂಡ ಎಲ್ಲರಿಗೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ಹಾಕುವ ರಂಗೋಲಿಗಳು ದಿನಾಗ ಹಾಕ್ತಾನೆ ಇರ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಲ್ಲ, ದಿನಾಗೂ ಚಾತುರ್ಮಾಸ ರಂಗೋಲಿ ಇನ್ನೂ ಸ್ವಲ್ಪ ದಿನ ಹಾಕಬೇಕು ಅಂಥೇಳಿ ಅವು ಕೂಡ ಇನ್ನೂ ಹಾಕಿತಾಯಿನಿ. ಅವೇ ರಂಗೋಲಿಗಳು ಮತ್ತೆ ತೋರಿಸಿದ್ರೆ ನಿಮಗೆ ಕೂಡ ಬೇಜಾರು ಆಗ್ತದ ಅಂಥೇಳಿ ರಂಗೋಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ಮಾತ್ರ ಶುಕ್ರವಾರ ದಿವಸ, ಗುರುವಾರ ದಿವಸ ಎಲ್ಲ ಲಕ್ಷ್ಮೀ ರಂಗೋಲಿಗಳೇ ಹಾಕ್ತೀನಲ್ಲ, ಅವು ಮಾತ್ರ ಸ್ವಲ್ಪ ವಿಶೇಷ ಅನಿಸಿದರೆ ಮಾತ್ರ ವಿಡಿಯೋ ತೆಗೆದು ನಿಮ್ಮೆಲ್ಲರಿಗೆ ತೋರಿಸ್ತಾಯಿನಿ. ಗುರುವಾರ ಶುಕ್ರವಾರ 2 ದಿವಸ ಲಕ್ಷ್ಮೀ ರಂಗೋಲಿನೇ ಹಾಕ್ತೀನಲ್ಲ, ಸೌಭಾಗ್ಯ ರಂಗೋಲಿ ಮತ್ತು ಅಷ್ಟದಳ ಪದ್ಮ, ಲಕ್ಷ್ಮೀ ಹೃದಯ ಕಮಲ ಇವೆಲ್ಲ ಹಾಕ್ತೀನಲ್ಲ, ಇವ್ರಕನೇ ಅಲಂಕಾರ ಹಾಕ್ತೀನಿ. ದೇವ್ರ ಮನೆ ಕಟ್ಟ ಮೇಲೆ ಮಾತ್ರ ಶಂಖ ಚಕ್ರ ಮತ್ತು 24 ಕೇಶವನಾಮ ಇವೆಲ್ಲ ರಂಗೋಲಿಗಳು, ಗರುಡ, ಹನುಮ ಇವೆಲ್ಲ ರಂಗೋಲಿ ದೇವ್ರ ಕಟ್ಟಿ ಮೇಲೆ ಕೂಡ ಹಾಕ್ತೀನಿ. ಅದ್ರ ವಿಡಿಯೋ ಕೂಡ ಒಂದು ಸಲ ಮಾಡ್ತೀನಿ. ದೇವ್ರ ಮನೆ ರೂಮ್ ಕಟ್ಟಿ ಸಣ್ಣದಿರ್ತದೆ, ಅದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲ್ದು, ಸ್ವಲ್ಪ ಸಣ್ಣ ಸೈಜಾಗಿ ಹಾಕ್ತೀನಿ ರಂಗೋಲಿ, ಅದಕ್ಕೆ ವಿಡಿಯೋ ತೆಗಿಲಿಕ್ಕೆ ಆಗಲ್ದು. ಇವೆಲ್ಲ ಮಣಿ ಮೇಲೆ ಸಪ್ರೇಟಾಗಿ ಹಾಕ್ತೀನಿ ಅಂಥೇಳಿ ಇವೆಲ್ಲ ವಿಡಿಯೋ ತೆಗಿತಾಯಿದ್ದೀನಿ. ಈಗ ಹಾಕೋದು ಸೌಭಾಗ್ಯ ರಂಗೋಲಿ, ಇದಕ್ಕೆ ಲಕ್ಷ್ಮೀದೇವಿನ ಅಲಂಕಾರ ಹಾಕೀನಿ. ಇದಕ್ಕೆ ಮತ್ತು ಅಷ್ಟದಳ ಪದ್ಮ ಬರೆದು ಲಕ್ಷ್ಮೀದೇವಿ ಅಲಂಕಾರ ಹಾಕೀನಿ. ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡಲ್ದಂಗೆ ನೋಡಿರಿ. ಸೌಭಾಗ್ಯ ರಂಗೋಲಿ ಮುಖ ಅಲಂಕಾರಕ್ಕೆ ಸೌಭಾಗ್ಯ ರಂಗೋಲಿ ಹಾಕೀನಿ. ಪ್ರತಿನಿತ್ಯ ಸೌಭಾಗ್ಯ ರಂಗೋಲಿ ಪ್ರತಿದಿನ ಬಿಡಿಸ್ತೀನಿ, ಆದರೆ ಶುಕ್ರವಾರ ಮಾತ್ರ ಈ ರಂಗೋಲಿಗೆ ಸ್ವಲ್ಪ ಅಲಂಕಾರ, ಲಕ್ಷ್ಮೀದೇವಿ ಅಲಂಕಾರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೌಭಾಗ್ಯ ರಂಗೋಲಿಗೆ ಅಲಂಕಾರ ಈಗ ಕೆಳಗೆ ಅಷ್ಟದಳ ಪದ್ಮ ಬರೆದು ಅದಕ್ಕೆ ಲಕ್ಷ್ಮೀದೇವಿ ಅಲಂಕಾರ ಹಾಕ್ತಾಯಿನಿ. ಇದ್ರ ಜೊತೆಗೆ ಕಾಮಧೇನು ರಂಗೋಲಿ ಕೂಡ ಕಮಲಲಿಂತ ಬರೆದು ಮುಖ ಅಲಂಕಾರ ಮಾತ್ರ ಕಮಲಲಿಂತ, ಅಂಬಾರಿ ಅಲಂಕಾರ ಕೂಡ ಕಮಲ ಬರೆದು ಅದಕ್ಕೆ ಅಂಬಾರಿ ಅಲಂಕಾರ ಹಾಕೀನಿ. ಇವೇ ರಂಗೋಲಿಗಳು ನೀವೆಲ್ಲರೂ ಕೂಡ ಹಾಕ್ತೀರಿ, ಆಗಲೇ ಸ್ವಲ್ಪ ಅಲಂಕಾರಗಳು ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ. ಇಷ್ಟ ಅನಿಸಿದರೆ ಮಾತ್ರ ನೀವು ಕೂಡ ಎಲ್ಲರೂ ಪ್ರಯತ್ನ ಮಾಡಿರಿ. ಇವೆಲ್ಲ ರಂಗೋಲಿಗಳು ಹೀಗೆ ಹಾಕಬೇಕಂತ ಏನಿಲ್ಲ, ನಿಮ್ಮ ಅನುಕೂಲ, ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ಫಾಲೋ ಆಗಿರಿ. ಒಬ್ಬರು ಮೆಸೇಜ್ ಮಾಡಿದರು, ಈ ರಂಗೋಲಿಗಳು ಎಲ್ಲ ಹಾಕ್ತಾ ಇರಲ್ಲ, ಇದರಲ್ಲಿಂದ ಏನು ಉಪಯೋಗ, ನಿಮ್ಮ ಅನುಭವ ಕೂಡ ಹೇಳ್ರಿ ಅಂತ ಹೇಳಿ ಮೆಸೇಜ್ ಮಾಡಿದರು. ಏನು ಒಳ್ಳೆಯದಾಗಿದೆ ಇವೆಲ್ಲ ಹೇಳ್ರಿ ಅಂತ ಹೇಳಿ ಮೆಸೇಜ್ ಮಾಡಿದರು. ದಿನನಿತ್ಯ ಈ ರಂಗೋಲಿ ಹಾಕಿದ್ದೀನಿ. ಸೌಭಾಗ್ಯ ರಂಗೋಲಿ ಪ್ರತಿನಿತ್ಯ ಹಾಕಿದ್ದೀನಿ. ಕಷ್ಟ ಪರಿಹಾರ ಅಂಥೇಳಿ ಅಲ್ಲ, ಕಷ್ಟನೇ ಬರವಲ್ದಂಗೆ ನೋಡೋ ರಂಗೋಲಿ ಸೌಭಾಗ್ಯ ರಂಗೋಲಿ ಅಂಥೇಳಿ ನನ್ನ ನಂಬಿಕೆ. ಆದರೆ ಎಲ್ಲರೂ ಇದು ಹಾಕಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಹಾಕೋದು ಸ್ವಲ್ಪ ಕಷ್ಟನೇ ಅಂಥೇಳಿ ಮೆಸೇಜ್ ಮಾಡಿರಲ್ಲ. ಇದಕ್ಕೆ ಸ್ಟೆನ್ಸಿಲ್ ಕೂಡ ರೆಡಿ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಈಸಿಯಾಗಿ ಪೇಪರ್ ಮೇಲೆ ಹಾಕಿ ಅದನ್ನು ನಾವು ರಂಗೋಲಿ ಫಿಲ್ ಮಾಡಿ ಸ್ಟೆನ್ಸಿಲ್ ಯೂಸ್ ಮಾಡ್ಕೋಬೋದು. ಪೇಪರ್ಲಿಂದ ಕೂಡ ಹಾಕಿ ರಂಗೋಲಿನ ಈಸಿಯಾಗಿ ಹಾಕೋಬೋದು, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ರಂಗೋಲಿ ಮಟ್ಟಸ ದೇವರು ಗೌರಮ್ಮ ಥರ ಕಾಣಿಸ್ತಾಳೆ, ತುಂಬ ಕೂತು ಆಕಾರದಲ್ಲಿ ದೇವರು ಅಲಂಕಾರ ಕಾಣಿಸ್ತದೆ. ನೀವೆಲ್ಲರೂ ತಪ್ಪಲಾರ್ದೆ ಈ ರಂಗೋಲಿನ ಪ್ರಯತ್ನ ಮಾಡಿರಿ. ಜೊತೆಗೆ ತಂಗಿ ಹಾಡಿದ ಹಾಡನ್ನು ಕೇಳ್ರಿ. ಎಲ್ಲರೂ ಲಿರಿಕ್ಸ್ ಕೇಳ್ತಾ ಇರಲ್ಲ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ದಾಗ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಲಿರಿಕ್ಸ್ ನನಗೆ ಕೂಡ ಅಷ್ಟು ಗೊತ್ತಿಲ್ಲ, ಅಲ್ಲಿ ಸರ್ಚ್ ಮಾಡಿ ಡಿಸ್ಕ್ರಿಪ್ಷನ್ದಾಗ ಆ್ಯಡ್ ಮಾಡ್ತೀನಿ, ನೋಡಿರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಗೆಜ್ಜೆಯ ಕಾಲ್ಗಳ ದನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣಕೆಯ ತಿರುಗುತ್ತ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಪ್ಪ ಸಕ್ಕೆರೆ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕರಿವುಳ್ಳಾಳಗೆ ದಿರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣಕೆಯ ತಿರುಗುತ್ತ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಪ್ಪ ಸಕ್ಕೆರೆ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕರಿವುಳ್ಳಾಳಗೆ ದಿರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣಕೆಯ ತಿರುಗುತ್ತ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಪ್ಪ ಸಕ್ಕೆರೆ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕರಿವುಳ್ಳಾಳಗೆ ದಿರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿರಲ್ಲ ರಂಗೋಲಿ ಅಲಂಕಾರ. 33 ಗೋಪದ್ಮ, 24 ಕೇಶವನಾಮ ಅಲಂಕಾರ ಹಾಕಿನಿ. ದೇವರಿಗೆ ಎಡಗಡಿ ಬಲಗಡಿ 2 ಕಡೆ 24 ಕೇಶವನಾಮ, 33 ಗೋಪದ್ಮ ಅಲಂಕಾರ ಹಾಕಿನಿ. ಕಮಲದಲ್ಲಿ ಲಕ್ಷ್ಮೀದೇವಿನ ಸೌಭಾಗ್ಯ ರಂಗೋಲಿದಾಗ ಮತ್ತು ಅಷ್ಟದಳ ಪದ್ಮದಲ್ಲಿ ಅಲಂಕರಿಸೀನಿ. ದೇವರು ಮಟ್ಟಸ ಕಮಲದಲ್ಲಿ ಕೂತು ಆಕಾರದಲ್ಲಿ ಬಂದಾಳಲ್ಲ. ಈ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆವಿಲ್ಲದ ಭಾಗ್ಯವ ಕೊಟ್ಟು ಕಂಕಣಕೆಯ್ಯ ತಿರುಗುತ್ತ ಬಾರೆ, ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ.